ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧಾನುಶ್ರೀ. ಜ್ಯೋತಿಷ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಿದ್ಯೆ, ಉದ್ಯೋಗ, ಆಸ್ತಿ ವಿಚಾರ, ಮದುವೆ ವಿಚಾರ, ಈ ರೀತಿಯಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ಆ ವಿಚಾರಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋದಾದರೆ, ಆಗಸ್ಟ್ 11ನೇ ತಾರೀಕು ಗುರುಜಿ ಅವರಿಂದ ಕ್ಲಾಸಸ್ ಶುರು ಆಗ್ತಿದೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ. ಅದಕ್ಕೂ ಮುಂಚೆ ಜ್ಯೋತಿಷ ಕ್ಲಾಸಸ್ಸಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದೇ ಶನಿವಾರ ಜುಲೈ 19ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ. ಅದರಲ್ಲಿ ನೀವು 15 ದಿನದಲ್ಲಿ ಏನೆಲ್ಲ ಕಲಿತೀರಿ ಅನ್ನೋದ್ರ ಬಗ್ಗೆ ಸ್ವತಃ ಗುರುಜಿ ಅವರೇ ನಿಮಗೆ ಕ್ಲಾಸಸ್ ತಗೊಂಡು ಹೇಳ್ತಾರೆ. ಇನ್ನು ಗುರುಜಿ ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ. ಓಕೆ, ಇಲ್ಲ ನಿಮಿಷ ಕನೆಕ್ಟ್ ಆಗಿಲ್ಲ. ಗುರುಜಿ, ಒಂದೇ ಒಂದು ಕ್ವಶನ್ ಏನಂತ ಅಂದರೆ, ಇವಾಗ ನಿಮ್ಮ ಹತ್ರ ಜ್ಯೋತಿಷ ಕಲಿಯಕ್ಕೆ ಬಂದಾಗ ಅವ್ರ ಮೇನ್ ಇಂಟೆನ್ಷನ್ ಏನಂತ ಹೇಳ್ತಾ ಬರ್ತಾರೆ? ನಾವು ಮುಂದಕ್ಕೆ ಇದು ಕಲಿಸ್ಬೇಕು ಅಂತನಾ, ಅಥವಾ ಏನು ಹೇಳ್ತಾರೆ ಕಾರಣ ಹೆಚ್ಚಾಗಿ? ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಬೇಕಲ್ವಾ? ಎಜುಕೇಷನ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ನಾಳೆ ಬೆಳಿಗ್ಗೆನೇ ಅವ್ರಿಗೆ ಆಫರ್ ಸಿಗಬೇಕು. ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಪ್ರಮೋಷನ್ ಸಿಗಬೇಕು. ಪ್ರಮೋಷನ್ ಸಿಕ್ಕಿದ ತಕ್ಷಣ, ಲೋನ್ ಸಿಕ್ಕಿದ ತಕ್ಷಣ ಮನೆ ಕಟ್ಬಿಡ್ಬೇಕು. ಮನೆ ಕಟ್ತಾ ಇಮ್ಮಿಡಿಯೇಟಾಗಿ ಒಂದು ಒಳ್ಳೆ ಹುಡುಗಿ ಸಿಕ್ಬಿಡ್ಬೇಕು. ಅವಳು ಕೆಲಸದಲ್ಲಿ ಜೋರಾಗಿ ದುಡ್ಡು ಮಾಡಬೇಕು. ಮದುವೆ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಮಗು ಆಗ್ಬಿಡ್ಬೇಕು. ಅದ್ರ ನೆಕ್ಸ್ಟ್ ಡೇ ಹುಡುಗಿ ಆ ಮಗು ಕಾಲೇಜ್ಗೆ ಹೋಗ್ಬೇಕು. ಈ ಆತರಿಗೆ ಆಂಜನೇಯದಿಂದನೇ ಜನಗಳಿಗೆ ಜ್ಯೋತಿಷ್ಯದಲ್ಲಿ ಒಂದು ಏನಂತಾರೆ, ಒಂದು ಬಾಗಿರೋದಷ್ಟೇ. ನಿಜವಾದ ಜ್ಯೋತಿಷ್ಯ ಸಮಯ ಯಾವಾಗ ಬರುತ್ತೆ, ಯಾವಾಗ ನಿಧಾನನ ಅಥವಾ ಪ್ರಧಾನವಾಗಿ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಂತ ನೋಡ್ಕೊಳ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಕಾಲ್ ಬಂತಾ? ತಗೊಳ್ಳೋಣ. ಹಲೋ ಹಲೋ, ಡಿಸ್ಪ್ಲೇ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಗುರುಜಿ, ನಾನು ಶೋಭಾ ಅಂತ ಮಾತಾಡೋದು. ಸರಿ, ಓಕೆ. ಯಾರು ಕೇಳಬೇಕಾಗಿತ್ತು? ಸರಿ, ಡೇಟ್ ಆಫ್ ಬರ್ತ್ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. 29/1 ಹಾ 2008. ಓಕೆ. ಸಮಯ 7 AM. 7 AM. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ. ಒಂದು ಎಜುಕೇಶನ್ ಬಗ್ಗೆ. ಅವ್ನು ಇವಾಗ ಕ್ಲಾಸ್ 12 ಅಲ್ಲಿದ್ದಾನೆ. ಸೊ ಯಾವ ತರ ಇದಿದೆ ಅಂತ ಒಂದು. ನಾವು 6999ಗೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದೀವಿ. ನಿಮ್ಗೇನು ಎಕ್ಸೈಟ್ಮೆಂಟ್ ಅನ್ಸಲ್ವಾ? ಏನು 6990 ನಾವು ಜ್ಯೋತಿಷ್ಯನೇ ಕಲಿಬೋದು ಅಂತ ಎಕ್ಸೈಟ್ಮೆಂಟ್ ಏನಿಲ್ವಾ ಜನಗಳಿಗೆ? ಅಲ್ಲ, ಯಾಕೋ ಇವರು ಪಬ್ಲಿಕ್ ಅವ್ರಿಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಸುತ್ತೆ. 6999ಗೆ ಮೇಡಮ್ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದೀವಿ. ಎಕ್ಸೈಟ್ಮೆಂಟ್ ಏನು ಇಲ್ವಾ? ಇಲ್ಲ, ನಾನು ಜಾಯಿನ್ ಆಗ್ತಾ ಇದ್ದೀನಿ ಅದಕ್ಕೆ. ಓ, ಹಂಗಾರ ಓಕೆ. ಅದು ಫಸ್ಟ್ ಎಲ್ಲ ಈಗ ನೆಕ್ಸ್ಟ್ ಕಾಲರ್ಸ್ ಎಲ್ಲ ಫಸ್ಟ್ ಕೇಳ್ಬೇಕು, ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಚೆನ್ನಾಗಿ ಹೇಳೋಣ ಅಂತ. ಆಮೇಲೆ ಇವ್ರಿಗೆ ಒಂದು ಸ್ವಲ್ಪ ರಾಹು ದಶೆ ನಡೀತಾ ಇದೆ. ಓಕೆ. ರಾಹು ದಶೆ ಇವಾಗ ಸದ್ಯಕ್ಕೆ ಫಸ್ಟ್ PUCನ ಸೆಕೆಂಡ್ PUCನ? ಸೆಕೆಂಡ್ PUC. ಓಕೆ. ಸೈನ್ಸ್ ಕೊಡ್ಸಿದ್ದೀರಾ? ಸೈನ್ಸ್. ಮೆಡಿಕಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ನೀಟ್ ಬರೆಸ್ತೀರಾ? ಅವನು ಇಲ್ಲ, ಅವ್ನು ಮೆಡಿಕಲ್ ತಗೊಂಡೆ, PCMC ತಗೊಂಡಿದ್ದಾನೆ. ಮೆಡಿಕಲ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರೋದಲ್ಲ. ಈಗ ಆಪ್ಷನ್ ಇಲ್ವಾ? ಇಲ್ಲ, ಬರ್ಸ್ಬಿಟ್ರೆ ಆಗೋಗಿರೋದಲ್ಲ. ಅಲ್ಲ, ಒಂದ್ಸತಿ ಏನಾಗುತ್ತೆ, ತಂದೆ ತಾಯಿಗೆ ಆಸೆ ಬಂದ್ಬಿಡುತ್ತೆ ಇದು ಮಾಡ್ಸೋಣ ಅಂತ, ಇವ್ರ ಮಕ್ಕಳಿಗೆ ಮಾಡಿಲ್ಲ. ಬಟ್ ಆದರೆ ಕ್ರಿಯೇಟಿವ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಡ್ ಆದರೂ ಹೋಗಿ ಕೇಳಿ. ಅದೇನೇ ತಗೋಬೇಕಂತ AIML ಅಂತ ಬರುತ್ತೆ. AIML ಅಲ್ಲಿ ಮಾಡಿಬಿಟ್ಟು ರಾಹು ಅಬ್ರಾಡ್ ಕಳಿಸ್ತಾರೆ. ಹೊರದೇಶಕ್ಕೆ ಹೋಗ್ತಾರೆ. 12 ಇರೋದ್ರಿಂದ ಹೊರದೇಶಕ್ಕೆ ಕಳಿಸಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ನಾಗರತ್ನ ಅಂತ, ತುಮಕೂರಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. ಮೇಡಮ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಸರಿ ಮೇಡಮ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 10 ಮೇಡಮ್. 10. ಯಾವ ವಿಚಾರಮ್ಮ? ಪ್ರಶ್ನೆ ಇದೆ?
ಸರ್ ಇದು ಖಾತೆಗೆ ಅಪ್ಲೈ ಮಾಡಿದ್ದೆ, ಇನ್ನೂ ಆಗ್ತಿಲ್ಲ, ಆಗುತ್ತಾ ಅಂತ ಕೇಳೋದಕ್ಕೆ ಸರ್. ಖಾತೆ ಹಾ ಅಲ್ಲೋಗಿ ಅಲ್ಲಿ ಅಪ್ಲೈ ಮಾಡಬೇಕಲ್ವಾ ಕ್ವಶನ್ನು? ಹಾ ಮಾಡಿದೀವಿ, ಅವರು ತುಂಬಾ ಓಡಾಡಿಸ್ತಾನೆ ಇದ್ದಾರೆ, ಮಾಡ್ಕೊಡ್ತಾನೆ ಇಲ್ಲ. ಖಾತೆ ಅದಕ್ಕೆ- ಯಾರು ಓಡಾಡಿಸ್ತಾ ಇದ್ದಾರೆ? ನಾನೇ ಓಡಾಡ್ತಾ ಇದ್ದೀನಿ ಸರ್, ತುಮಕೂರಿಂದ ಬೆಂಗಳೂರಿಗೆ. ಖಾತೆ ಮಾಡಿಸೋದು ಇಲ್ಲಿ? ನೆಲಮಂಗಲ ಸರ್. ನೆಲಮಂಗಲ. ಒಂದು ನಿಮಿಷ ಚೆಕ್ ಓಕೆ, ಮಾಡಿ. ನೋಡ್ತಾ ಇದ್ದಾರೆ ಮೇಡಮ್. ಹಾ ಹಾ ಸರಿ ಸರ್. ಆಗಿದೆ. ಹಾಂ 4, 8, 10. ನಾಲ್ಕನೇ ಮನೆ ಏನು ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಸ್ವಲ್ಪ ಏನಾದ್ರು ಕಾಸು ಕೇಳ್ತಾ ಇದ್ದಾರಾ? ಇಲ್ಲ, ಏನು ಕೇಳ್ತಾ ಇಲ್ಲ, ಓಡಾಡಿಸ್ತಾ ಇದ್ದಾರೆ ಸರ್. ಒಂದು ಕಂಪ್ಲೇಂಟ್ ಹಾಕ್ಬಿಡಿ. ಅವರು ಪೊಲೀಸರು ಬರ್ತಾರ ಸರ್? ಓ, ಅಲ್ಲೂ ನಿಮ್ಮ ಸಮಸ್ಯೆ. ಇನ್ನೇ ಸಿ ಎಮ್ಗೆ ಪತ್ರ ಬರೆದ್ಬಿಡಿ, ಅವರು ಬರ್ತಾರ ಸರ್ ಅಂತ. ಹಾಂ, ಅಲ್ಲಮ್ಮ, ಇಲ್ಲಿ ಯಾರಾದ್ರೂ ದೊಡ್ಡವ್ರನ್ನ ಹಿಡಿದು ಮಾಡು, ಇಲ್ಲಿ ಏನು ಸಮಸ್ಯೆ ತೋರಿಸ್ತಾ ಇಲ್ಲ. ಹಾ ಒಂದು ಖಾತೆ ಮಾಡ್ಸೋಕ್ಕೆ ಒಂದು ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಇರುತ್ತೆ, ಅಲ್ಲಿ ಹೈಯರ್ ಅಪ್ಸ್ ಹೋಗ್ಬಿಟ್ಟು ಕೇಳಿ, ಗಲಾಟೆ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಆಗುತ್ತೆ ಆಗುತ್ತೆ ಅಂತಾರೆ, 3 ತಿಂಗಳಾಯ್ತು ಸರ್, ಇನ್ನೂ ಆಗಲಿಲ್ಲ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಹಾರೋಸ್ಕೋಪಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೀಟಾಗಿ 4-2 ಕಾಂಬಿನೇಷನ್ ಇದೆ, ಕೆಳಗಡೆ 3-6 ಇದೆ. ಇದು ಜಾತಕದಲ್ಲಿ ಏನು ನೆಗೆಟಿವ್ ತೋರಿಸ್ತಾ ಇಲ್ಲ. ಕೆಳಗಡೆ 3-6 ಅಂತಂದರೆ ಓಡಾಟ, ಒಂದು ಸ್ವಲ್ಪ ಇದು ದುಡ್ಡು ಅಂತ ತೋರಿಸ್ತಾ ಇದೆ ಅಷ್ಟೇ. ಕಾಸು ಬಿಚ್ಚಬೇಕು. ನೀವು ಕಾಸು ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ. ಆಯ್ತು, ನಮಸ್ಕಾರ, ಒಳ್ಳೇದಾಗಲಿ. ಓಕೆ ಮೇಡಮ್, ಕರೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಈಗ ಯಾರು ಕೆಲವರು ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ? ಅದೊಂದು ಚೂರು ಏನಾದ್ರು ಕೊಡಬೇಕಾ ಸರ್, ಬೇಗ ಮಾಡ್ಕೊಡೋಕೆ ಏನಾದ್ರು ಬೇಕಾ ಖರ್ಚಿಗೆ ಅಂತ ಹೇಳ್ಬೇಕಲ್ವಾ? ಈಗ ಸೈಲೆಂಟಾಗಿರೋ ಮನುಷ್ಯನಿಗೆ ಹೇಳ್ತಾರಲ್ವ, ಖರ್ಚಿಗೆ ಏನಾದ್ರು ಬೇಕಾ ಅಂತಾರಲ್ಲ, ಖರ್ಚು ಎಲ್ಲ ಎರಡಕ್ಕೂ ಕೊಡ್ಬೇಕಾ? ಅಂದ್ರೆ ಇವಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ವೋ ಅನ್ಕೊಂಡು ಇವರು ಕೊಟ್ಟಿರಲ್ಲ, ಹಾಗೆ ಏನಿಲ್ಲ, ಕೆಲ್ಸ ಬರ್ತಾ ಆಗತ್ತೆ ಕ್ಲೀನ್ ಆಗಿದೆ. ಅಂತ. 6ನೇ ಮನೆ ಅಂತ 6 ಅಂದ್ರೆ ಹಣದ ವಿಚಾರ ಅಂತ ಬರುತ್ತೆ. 3 ಮಾತುಕತೆ, 6 ಬರುತ್ತೆ. ಸರಿ, ಮುಂದಿನ ಕರೆಗೆ ಹೋಗೋಣ. ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಅಯ್ಯಪ್ಪ ರೆಡ್ಡಿ ಅಂತ ರಾಯಚೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಿಮ್ದು. ಮೇಡಮ್ ಡಿಸೆಂಬರ್ 8, 1989. ಓಕೆ, ಡಿಸೆಂಬರ್ 8, 1988. ಹುಟ್ಟಿದ ಸಮಯ? 89 ಮೇಡಮ್. 89 ಸಾರಿ, ಹುಟ್ಟಿದ ಸಮಯ? ಈವ್ನಿಂಗ್ ಹುಟ್ಟಿದೀನಿ ಮೇಡಮ್, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. 5 to 6 ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಬಂದು. 6:30 ಸರ್. ಅಮ್ಮ ಹೇಳ್ತಿದ್ಲು 6:30. ಎಕ್ಸಾಕ್ಟ್ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದೀರಾ? ಹುಟ್ಟಿದಾಗ ನೀವು ಟೈಮ್ ನೋಡೋಕ್ಕಾಗಲ್ವ ನಿಮಗೆ? ಹಾಂ, ಇಲ್ಲ ಹುಟ್ಟಿದಾಗ ಟೈಮ್ ನೋಡಬೇಕಲ್ವೇನ್ರಿ ನೀವು? ಅವ್ರಿಗೆ ನೋಡ್ತಾರೆ ಪಾಪ. ಸುಮ್ಮನೆ ಹಂಗೆ ಅನ್ನೋದು ಗೊತ್ತಿಲ್ಲ ಅಂತಾರೆ, ಆಮೇಲೆ 6:30 ಅಂತಾರೆ. ಆಗಾಗ ಅಮ್ಮ ಕೇಳಿ ತಿಳ್ಕೊಂಡಿರಿ ಸರ್. ಅವ್ರು ಮತ್ತೆ ಈಗ ಗೊತ್ತಿಲ್ಲ ಅಂತ ಅದು ಯಾವ ಬಾಯಲ್ಲಿ ಹೇಳ್ತಿರೋ, ಅದು ಏನು ಅರ್ಥನೇ ಆಗಲ್ಲಪ್ಪ. ಇದ್ರ ಪ್ರಕಾರ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಬರೀ ಸುಳ್ಳು ಹೇಳ್ದಂಗೆ ಆಗುತ್ತೆ ಜ್ಯೋತಿಷ್ಯ. ನೀವು 7:30 ಹುಟ್ಟಿದ್ರೆ ಕಾಂಬಿನೇಷನ್ ಬೇರೆ, 5:30 ಹುಟ್ಟಿದ್ರೆ ಬೇರೆ. ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಏನು ಮಾಡೋದು ಇವ್ರಿಗೆಲ್ಲ? ಹಾಂ ಅಲ್ವಾ? ಹುಟ್ಟಿದ ಸ್ಥಳ? ಸ್ಥಳ ರಾಯಚೂರು. ರಾಯಚೂರು. ಸರಿ, ನೋಡಿ, ಏನಾದ್ರು ಮಾತಾಡ್ತೀರಾ? ಸೈಲೆಂಟ್ ಆಗ್ಬಿಡ್ತಾರೆ ಏನಾರು ಹೇಳಿದ್ರೆ. ಹೇಳಿ ಸರ್, ಸಾರಿ. ಏನು ಹೇಳೋದು? ಆಯ್ತು ಹೇಳಿ. ಪ್ರಶ್ನೆ ಇದರಲ್ಲಿ ಏನು ಹೇಳಿ. ಕರೆಕ್ಟಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ನಾನು ಹೇಳೋದು ಇದು ತಪ್ಪು ಆಗ್ಬೋದು, ಕರೆಕ್ಟಾಗಿರಲ್ಲ. ಯಾಕಂದ್ರೆ ನಿಮಗೆ ಟೈಮ್ ಸರಿ ಇಲ್ಲ ಅಂತಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಡೈರೆಕ್ಟಾಗಿ, ಯೋಚನೆ ಮಾಡಬಾರ್ದು. ಅದು ಬಿಟ್ಬಿಟ್ಟು ಅಮ್ಮ 6:30 ಅಂದರು ಡೌಟ್ ಅಂತೀರಾ. ಪ್ರಶ್ನೆ ಏನಿದೆ ಸರ್? ಏನಿಲ್ಲ, ಒಂದು ಲ್ಯಾಂಡ್ ತಗೊಂತಾ ಇದ್ದೀನಿ 35 ಗುಂಟಾಸ್. ಅದು ಅಗ್ರಿಮೆಂಟ್ ಸೇಲ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಸ್ವಲ್ಪ ತೊಂದರೆ ಇದೆ, ಆಗುತ್ತೆ ಇಲ್ಲ ಅಂತ. ನೋಡಿ, ಜಾಬ್, ಬಿಸ್ನೆಸ್, ಫೈನಾನ್ಸ್ ಜೊತೆ ನಾವು ಪ್ರಾಪರ್ಟಿ ವೆಹಿಕಲ್ ಅಂತ ಸಪ್ರೇಟ್ ಹಾಕಿದಾಗ ಇಲ್ಲಿ ನಮಗೆ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ಅಲ್ಲಿ 4ನೇ ಮನೆ ಅನ್ನೋದು ಇರಬೇಕು. ಅಲ್ಲಿ 10-3 ಬಂತು ಅಂತಂದರೆ ಅಲ್ಲಿ ಏನಾದ್ರು ಒಂದು ಅಡಚಣೆ ಅಂತ ತೋರಿಸುತ್ತೆ. 4ನೇ ಕಸ್ಪು ನಾವು ನೋಡಿ ನಿರ್ಧಾರ ಮಾಡ್ಬೋದು ಏನಾಗಿದೆ ಅಂತ. 4ನೇ ಕಸ್ಪು ನೋಡಿದ್ರೆ 3 ಅಂತ ಬರ್ತಾ ಇದೆ. ಇದು ಆಗುವುದು ಕಷ್ಟ. 3 ಬರಬಾರ್ದು ಯಾವಾಗಲೂ. 4ನೇ ಮನೆಗೆ ಹಿಂದಿನ ಮನೆ 3, 4 ಅಂದರೆ ಭೂಮಿ. ಹಿಂದಿನ ಮನೆ 3 ಬಂತು ಅಂದರೆ ಅಲ್ಲಿ ಕಷ್ಟ. ಇದು ಸ್ವಲ್ಪ ರೆಟ್ರೋಗ್ರೇಡ್ ಬಂದರೆ ಆಗೋದು ಕಷ್ಟ ಆಗುತ್ತೆ. ಒಂದು ದುಡ್ಡು ಕೇಳಿ ಅಥವಾ ಇಲ್ಲ ಅಂದರೆ ಬೇಗ ಅದನ್ನು ಕೊಡತಕ್ಕಂಥದ್ದು ಮಾಡಿ. ನನ್ನ ಪ್ರಕಾರ 90% ಇದು ಡೌಟು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಮೇಡಮ್ ನಾವು ಹಾಸನಿಂದ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀವಿ. ಆರೋಗ್ಯ ಮೇಡಮ್. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 21 ಮೇಡಮ್. 21. ಸರಿ, ಏನು ಪ್ರಶ್ನೆ ಇದೆ? ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕು. ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ 17 ವರ್ಷ ಸರ್. 17 ವರ್ಷ. 6ನೇ ಮನೆ ನೋಡೋಣ ಹೇಗಿದೆ ಅಂತ. 6ನೇ ಮನೆ 2, 9, 1. ಹಾಗೆ 8ನೇ ಮನೆ ಕ್ರೋನಿಕ್ ಏನಾರು ಇದೆಯಾ ಅಂತ ನೋಡೋಕ್ಕೆ ಕಸ್ಪ್ 8 ನೋಡ್ತೀವಿ. 8ನೇ ಕಸ್ಪು 11, 4 ಎಜುಕೇಷನಲ್ಲಿ ಏನು ತೊಂದರೆ ಇಲ್ಲ. ಸೊ ಫೈನಲಿ ಹೆಲ್ತ್ ನೋಡ್ತೀವಿ 111. ಓಕೆ. ಹಾಗೆ ಇಲ್ಲಿ ವಿಂಶೋತ್ತರಿ ದಶ. ಹುಟ್ಟು ಸಮಸ್ಯೆ ಆಗಿದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸದ್ಯಕ್ಕೆ ನಾರ್ಮಲ್ಲಾಗಿ ಸಮಸ್ಯೆ ಏನೂ ಮೇಜರಾಗಿ ತೋರಿಸ್ತಾ ಇಲ್ಲಮ್ಮ. ಸರಿ ಸರ್, ಯಾವಾಗಲೂ ಚೆಸ್ಟ್ ಪೇನ್ ಅಂತ ಇರ್ತಾನೆ. ಡಾಕ್ಟ್ರ್ ತೋರಿಸಿದ್ರೆ ತೋರಿಸಿದ ನಾರ್ಮಲ್ ಅಂತ ಬರುತ್ತೆ ಗುರುಜಿ. ನನಗೂ ನಾರ್ಮಲ್ ಅಂತಲೇ ಇದೆ ಗ್ರಹಗಳು. ಓಕೆ. ಸುಮ್ಮನೆ ಈ ಬಂಡಲ್ ಬಿಡೋ ಜ್ಯೋತಿಷ್ ಹತ್ರ ಹೋದರೆ ಇಂಥವ್ರಿಗೆ ಅದು ಇದು ಸೇರಿಸಿ ಹೇಳ್ತಾರೆ. ಗ್ರಹಗಳು ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಕೊಟ್ಟಿದೆ, ಇಲ್ಲಿ ನೀಟಾಗಿ ಕೊಟ್ಟಿದೆ. ಇಲ್ಲಿ ಹೆಲ್ತ್ ಅಂತ ಹಾಕಿದ ತಕ್ಷಣ ಏನು ಚೆಸ್ಟ್ ಪೇಯ್ನ್ ಅಂತಂದರೆ ಚೆನ್ನಾಗಿ ನೀರು ಕುಡಿಯೋಕ್ಕೆ ಕೇಳಿ. ನನಗೊಂದು ಅವಾಗಲೇ ಹಂಗೆ ಅನ್ನಿಸ್ತು. ಇಲ್ಲಿ ನಾನು 6ನೇ ಮನೆ ನೋಡಿದಾಗ ಒಂದು 2 ಅಂತ ಬಂತು. 2 ಅಂತ ಬಂದಾಗ ಖಾರ ತಿಂತಾನೆ ಅಂತ ಬಂತು. ಓಕೆ. ಇಲ್ಲ ಗುರುಜಿ, ನಾರ್ಮಲ್. ಮೊಸರು ಚೆನ್ನಾಗಿ ತಿನ್ನಿಸಿ. ಹಾಂ ಮೊಸರನ್ನ ತಿಂತಾರಾ? ಎವ್ರಿಡೇ ಮೊಸರನ್ನ ತಿಂತಾರೇನಮ್ಮ? ಕರೆಕ್ಟಾಗಿ ಬೇಗ ಹೇಳಮ್ಮ. ಏನ್ ಗುರುಜಿ? ಮೊಸರನ್ನ ತಿಂತಾರ ಎವ್ರಿಡೇ ಮಧ್ಯಾಹ್ನ ರಾತ್ರಿ? ಇಲ್ಲ 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 ಗುರುಜಿ, ಮೊಸರನ್ನ ತಿನ್ನಲ್ಲ. ಗೊತ್ತಾಯ್ತಾ? ಇಷ್ಟೇ. ಆರೋಗ್ಯವಾಗಿರಂದರೆ ಅದರಲ್ಲಿ ಪ್ರೋಬಯೋಟಿಕ್ ಇರುತ್ತೆ. ಮಜ್ಜಿಗೆ ಮೊಸರು ಚೆನ್ನಾಗಿ ಕುಡಿಸಿ, ಎದೆ ಉರಿ ಕಮ್ಮಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. 2ನೇ ಮನೆ ಆಹಾರದ ವಿಚಾರ ಬಂದಿದೆ. 2 ಅಂತ ಬಂದಾಗ ಬಾಯಿ ಅಲ್ಲಿ ಸರಿಯಾಗಿ ಹೋಗ್ಬೇಕಲ್ಲಿ, ತಂಪಾಗಬೇಕು ಒಳಗಡೆ. ಇಂಜಿನ್ ಓಡ್ತಾ ಇದೆ ಒಳಗಡೆ. ಹಾಗೆ ಜ್ಯೋತಿಷ್ಯ ಕಲೀರಿ, ಇಂಥ ಕಾಂಬಿನೇಷನಲ್ಲಿ ಅದೇ ಹೇಳ್ಬಿಡುತ್ತದು. ಪ್ರಾಬ್ಲಮ್ ಇಲ್ಲ ಅಂದರೆ ಇಲ್ಲ. ಏನು ಇದರಲ್ಲಿ ನೀವು ಚಾಲೆಂಜೇ ಮಾಡೋಕ್ಕಾಗಲ್ಲ. 6999. ಯಾರಾದರೂ ವೀಕ್ಷಕರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ನಿಮ್ಗೆ 6900 ನಮ್ಮ ಜೀವನನೇ ತಿಳ್ಕೊಬೋದು ಅಂತಂದರೆ, ಇನ್ನೂ ಕೂತಿದ್ದೀರಾ ಅಂದರೆ ಎದ್ದು ರಿಜಿಸ್ಟರ್ ಆಗಬೇಕು. ನೀವು ಎದ್ದು ರಿಜಿಸ್ಟರ್ ಆಗಬೇಕು. ಎಲ್ಲೆಲ್ಲಿ ಕೂತ್ಕೊಂಡಿರ್ತೀರಾ ಅಲ್ಲಿಂದ ಸ್ವಲ್ಪ ಎದ್ದು ರಿಜಿಸ್ಟರ್ ಆಗಿ. ಓಕೆ ಗುರುಜಿ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ ಮೇಡಮ್. ಓಕೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕವಿತಾ ಅಂತ, ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಮೇಡಮ್. ಸರಿ ಮೇಡಮ್, 1ರಿಂದ 249 ಒಂದು ನಂಬರ್ ಹೇಳಿ. 115. 115. ಏನು ಪ್ರಶ್ನೆ ಇದೆ? ನಮ್ಮ ಅವ್ರು ಏನು ಸಂಪಾದನೆ ಮಾಡಿದ್ದು ಏನು ತಂದ್ಕೊಡಲ್ಲ ಮೇಡಮ್. ದುಡ್ಕೊಂಬಂದ್ ಸಾಕ್ತಾರ ಇಲ್ವಾ ನನ್ನ, ಹಿಂಗೆ ಇರ್ತಾರ ಕುಡ್ಕೊಂಡೇನೆ ಅಂತ 2 ವರ್ಷದಿಂದ ಹಿಂಗೆ ಮಾಡ್ತಾ ಇದಾರೆ. ಏನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಒಂದ್ ಅಂಗಡಿ ಹಾಕೊಟ್ರೆ ಅಲ್ಲೂ ಕುಡ್ಕೊಂಡು ಎಲ್ಲ ಫೈನಾನ್ಸ್ ಎಲ್ಲ ಸಾಲ ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ರು. ಇವಾಗ ಡ್ರೈವಿಂಗ್ ಹೋಗ್ತಾ ಇದಾರೆ, ಅಲ್ಲೂ ತಿಂಗಳಷ್ಟರಲ್ಲಿ ಎಲ್ಲ ಕುಡ್ಕೊಂಡ್ಬಿಡ್ತಾರೆ. ಏನು ತಗೊಂಬಂದ್ ಮನೆ ಕೊಡಲ್ಲ, ಸಾಕ್ತಾರ ನೋಡ್ಕೋತಾರ ಇಲ್ವಾ, ಹಿಂಗೆ ಮಾಡ್ತಾರ ಅಂತ. ಶನಿ ದಶೆ ನಡೀತಾ ಇದೆ. ಈ ಶನಿ ದಶೆ 2041ವರೆಗೂ ಇರುತ್ತೆ. ಜಾಬ್ ಅಂತ ನಾವು ತಗೊಂಡಾಗ ಅಥವಾ ಒಂದು ಮ್ಯಾರಿಡ್ ಲೈಫ್ ಅಂತ ತಗೊಂಡಾಗ ಅವ್ರಿಗೆ ಅವರು ಸಂಪಾದನೆ ಚೆನ್ನಾಗಿ ಮಾಡ್ಕೋತಾರೆ, ನಿಮಗೇನು ಕೊಡೋಲ್ಲ. ಅರ್ಥ ಆಯ್ತಾ ಗುರುಜಿ? ಅವ್ರಿಗೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತಾರೆ, ನಿಮ್ಗೇನು ಕೊಡಲ್ಲ. ಹಿಂಗೆ ಇರ್ತಾರ ಗುರುಜಿ ಕೊನೆವರ್ಗು? 2041 ಹಿಂಗೆ ಇರ್ತಾರೆ. ಮತ್ತೆ ಅವ್ರ ಅಮ್ಮನ ಮನೆಯವರು ಏನು ಸಹಾಯ ಮಾಡ್ತಾ ಇಲ್ಲ ಗುರುಜಿ. ಆಸ್ತಿ ಎಲ್ಲ ಇದೆ, ಆದ್ರೂ ನಮ್ಗೆ ಏನು, ನೀವಾದ್ರೂ ಏನಾದ್ರು ಮಾಡ್ಕೊಡಿ ಅಂದ್ರೆ ಅವ್ರು ಏನು ಮಾಡ್ಕೊಡ್ತಾ ಇಲ್ಲ. ಮಗ ಅಂದ್ಬಿಟ್ಟಿದ್ದೀನಲ್ಲ ದುಡ್ಸ್ಕೊಂಡ್ ತಿನ್ನು ಅಂತ ಅಂತಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 ವರ್ಷದ 3-4 ತಿಂಗಳಾಯ್ತು ಗುರುಜಿ. ಆಕ್ಸಿಡೆಂಟ್ ಬೇರೆ ಮಾಡಿಸ್ಬಿಟ್ಟಿದ್ದಾರೆ. ಕುಡ್ಕೊಂಡು ಯಾವಾಗೂ ರೋಡಲ್ಲಿ ಕರ್ಕೊಂಡು ಹೋಗೋರು ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ. ನಮ್ಮ ಅಕ್ಕವ್ರ ಮನೆ ಹತ್ರ ಚಿಲ್ಡ್ರನ್ ಬಿಟ್ಟಿದ್ವಿ. ನಮ್ಮ ಮನೆಗೂ ಅವ್ರ ಮನೆಗೂ ಓಡಾಡ್ಬೇಕಾದ್ರೆ ಇವಾಗ 1 ವರ್ಷದ ಮೇಲೆ ಆಯ್ತು ಆಕ್ಸಿಡೆಂಟ್ ಆಗಿ. ನನ್ಗೆ ನಡಿಯಕ್ಕಾಗಲ್ಲ, ಕೂತಿದೀನಿ. ಇಂತ ಕೆಲಸ ಮಾಡ್ತಾರೆ ಗುರುಜಿ. ಮೊದ್ಲು ನಾ ಏನು ಮಾಡ್ತಿರ್ಲಿಲ್ಲ ಗುರುಜಿ. ಮದ್ವೆ ಮುಂಚೆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೆ. ಫಸ್ಟ್ 2 ಸಾರಿ ಆಪರೇಷನ್ ಆಗಿದೆ. ಇವಾಗ ಇನ್ನ ನನ್ಗೆ ಓಡಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಸಾಧ್ಯವಾದಷ್ಟು ಕಮ್ಮಿ ಚಿಕ್ಕ ಕೆಲಸ, ಹತ್ರದಲ್ಲಿರೋ ಕೆಲಸಕ್ಕೆ ಹೋಗಿ. ಮನಸ್ಸು ಹಗುರ ಆಗುತ್ತೆ, ಕೈಗೆ 4 ಸಂಪಾದನೆ ಬರುತ್ತೆ. ಅರ್ಥ ಆಯ್ತಾ? ಅವ್ರೇನು ಮಾಡ್ಕೊಡಲ್ವಾ ಗುರುಜಿ ಹಾಗಾದ್ರೆ? ಇಲ್ಲ, ಮಾಡಲ್ಲ. ಆ ಯಪ್ಪ ಜೀವನದಲ್ಲಿ ಇರ್ತಾನೋ ಇಲ್ವೋ ಡೌಟು ಅಂತ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳಲ್ಲ ಅದು. ಅವರು ಜಾಸ್ತಿ ವರ್ಷ ಇರಲ್ಲ.
ನಿಮ್ಮ ಬದುಕುಗಳನ್ನ ಹಾಳು ಮಾಡ್ಕೋಬೇಡಿ. ಈ ಕಾಮನ್ ಅದಕ್ಕೆ ಸರ್ಕಲ್ ಹಾಕಿ ಇಟ್ಬಿಟ್ಟಿದ್ದೀನಿ. 6 6 12 ಡೌನ್ ಅಂತ ಬಂದಿದೆ ನೋಡಿ ಇಲ್ಲಿ. ಮುಗಿದೋಯ್ತು, ಮ್ಯಾರೇಜ್ ಹೊಟ್ಟೋಯ್ತು, ಅದು ಏನು ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಪರಿಹಾರಕ್ಕೆ ನಮಗೆ 5 ಬರಬೇಕು, 9 11 ಈ ರೀತಿ ಬರಬೇಕು ಎಲ್ಲಾದರೂ ಕಾಂಬಿನೇಷನ್. ಈ ಕಾಂಬಿನೇಷನ್ ಇಲ್ಲ ಅಂದರೆ ಬದುಕಿಲ್ಲ, ಎಲ್ಲೋದ್ರೂ ಇಲ್ಲ. ಸುಮ್ಮನೆ ಇವರೆಲ್ಲ ಏನು ಮಾಡ್ತಾರೆ, ಕಾಂಪೌಂಡ್ರು ಇಂಥವ್ರನ್ನೆಲ್ಲ ಕರ್ಕೊಂಬಂದು 20,000 ಕೊಡಮ್ಮ, 50,000 ಕೊಡು ಅಂತ ಫಸ್ಟೇ ಕಷ್ಟದಲ್ಲಿರೋರಿಗೆ ಇನ್ನೂ ಜಾಸ್ತಿ ಕಷ್ಟ ಕೊಡ್ತಕ್ಕಂಥದ್ದೇ ಈ ಜ್ಯೋತಿಷಿಗಳು, ಜ್ಯೋತಿಷಿಗಳು. ಆಗಲ್ಲ ಅಂತ ಗ್ರಹಗಳನ್ನು ನಾವು ಮೀರಿ ನಾವು ಹೋಗೋಕ್ಕಾಗಲ್ಲ. ಯಾಕೆ ಎಲ್ಲ ಈ ಪಬ್ಲಿಕ್ ಅವ್ರಿಗೆ ಅರ್ಥ ಆಗಲ್ಲ ನಿಮಗೆಲ್ಲ. ಅನ್ನ ತಿಂತಿರ್ತಾನೆ ನಾವೆಲ್ಲ, ಗ್ರಹಗಳು ಕೊಡಲ್ಲ ಅಂತಂದರೆ ಅದನ್ನು ಪೂಜೆ ಮಾಡಿಸಿ ಹೆಂಗೆ ತರಿಸ್ಬಿಡ್ತಾರೆ ಇವರು. ಹಂಗೆಲ್ಲ ತರ್ಸಂಗಿದ್ರೆ ಎಲ್ಲ ಜ್ಯೋತಿಷರು ಮತ್ತು ಪುರೋಹಿತರೆಲ್ಲ ಕೋಟ್ಯಾಧೀಶರು ಆಗಬೇಕಾಯ್ತು. ಏನು ಅವರು ಆಧ್ಯಾತ್ಮಿಕ, ನಾವು ಸಿಂಪಲ್ ಲಿವಿಂಗ್ ಅಂತ ಏನಿಲ್ಲ. ಅಯ್ಯೋ, ಮೊನ್ನೆ ಯಾವುದೋ ದೇವಸ್ಥಾನದ್ದು ದುಡ್ಡು ಎತ್ತಾ ಇರಲಿಲ್ವಾ, ವಿಡಿಯೋ ತೋರಿಸಿದ್ರಲ್ವಾ? ಹಾಂ, ನೀವು ನೋಡಿದ್ರಿ, ಎಲ್ಲರೂ ನೋಡಿರ್ತೀರ. ಅದು ಯಾವುದೋ ಮುಜರಾಯಿ ಇಲಾಖೆಗೆ ಹೋಗುತ್ತೆ ಅಂತ. ಅಲ್ಲೇನೋ ಅವ್ರು ಮಾಡ್ಕೊಂಡೆ, ಬಟ್ ಅಲ್ಲಿ ದುಡ್ಡು ಎತ್ತಾ ಇದ್ದಾರೆ ಅಂದರೆ ಮನಸ್ಥಿತಿಗಳು ಎಲ್ಲರದು ಒಂದೇ. ಎಲ್ಲರಿಗೂ ದುಡ್ಡು ಬೇಕು. ನ್ಯಾಯವಾಗಿ ದುಡ್ಡು ಬೇಕು ಅನ್ನೋರು ಬೇರೆ, ಅನ್ಯಾಯವಾಗಿ ದುಡ್ಡು ಬೇಕು ಅನ್ನೋರು ಬೇರೆ. ಸುಮ್ಮನೆ ಜನ ನಾನು ಜ್ಯೋತಿಷ್ಯ 50 ರೂಪಾಯಿ ತಗೋತೀನಿ, 100 ರೂಪಾಯಿ ನಾನು ಶಾಸ್ತ್ರ ಹೇಳ್ತೀನಿ ಅಂತಂದರೆ ಕಳ್ಳರು ಅವರು, ನಂಬರ್ 1 ಕಳ್ಳರು. ಅವ್ರ ಬೆಲೆನ 50 ರೂಪಾಯಿ 100 ರೂಪಾಯಿಗೆ ಹರಾಜು ಮಾಡ್ಕೊತಾ ಇದ್ದೀರಾ. ಯಾರ್ಯಾರು ಜ್ಯೋತಿಷರು 50 ರೂಪಾಯಿ 100 ರೂಪಾಯಿಗೆ ಹೇಳ್ತಿರಲ್ಲ, ಕಪಟಿದ್ದೀರಿ ನೀವೆಲ್ಲ. ಯಾಕಂದರೆ ಪೂಜೆಗೆ ಏನು ಕಮ್ಮಿ ಹೇಳ್ತೀರಿ ನೀವೆಲ್ಲ. ಅದಾದಮೇಲೆ ಪೂಜೆಗೆಲ್ಲ 25,000 50,000 ಅದೇನೋ ಮುಖ ನೋಡಿ ಮಣೆ ಹಾಕ್ತಾರಲ್ಲ, ಆ ರೀತಿ ಕಚಡ ಜ್ಯೋತಿಷದವ್ರು ಇದ್ದಾರೆ ಬೇಕಾದಷ್ಟು ಜನ. ಅದಕ್ಕೆ ನಮ್ಗಳಿಗೆ ಬೆಲೆ ಇಲ್ಲ, ನನಗೆ ಬೆಲೆ ಬರ್ತಾ ಇಲ್ಲ, ನಮ್ಮಂಥವ್ರಿಗೆ ಬೆಲೆ ಬರ್ತಾ ಇಲ್ಲ ಅಂತಾರೆ. ಇಂಥ ಕಚಡದವರಿಂದನೇ ಬೆಲೆ ಇಲ್ಲ, ಯಾರು ಬೆಲೆ ಕೊಡೋಲ್ಲ ನಮಗೆ. ಜ್ಯೋತಿಷ್ಯರ ಅಂದರೆ ಮೇಲಿನ ಕೆಳಗಡೆ ನೋಡ್ತಾರೆ ಅಂತ 1000 ಸತಿ ಹೇಳಿದ್ದೀನಿ. ಇಂಥ ಕಚಡ ಜನಗಳಿಂದನೇ, ಅಂಥ ಕಚಡ ಜನರ ಹತ್ರ ಈ ಜನಗಳು ಬೇರೆ ಹೋಗ್ತಾರಲ್ಲ, ಅವ್ರಿಗೆ ಇನ್ನೇನು ಬಂದಿದೆ ನಂಗೆ ಅರ್ಥ ಆಗಲ್ಲ. ಅದಕ್ಕೆ 6,999 ರೂಪಾಯಿಗೆ ಜ್ಯೋತಿಷ್ಯನೇ ಕಲ್ತ್ಬಿಡಿ. ಈಗ ಇವರು ಮನೇಲೇ ಇರ್ತೀನಿ ಅಂತ ಎಮ್ಮ ಹೇಳಿದ್ರು. ಈ ಎಮ್ಮನಿಗೆ ಒಂದು ಸ್ವಲ್ಪ ತಲೆ ಇಲ್ವಲ್ಲ. ನಾನು ಗುರುಜಿ ಹೇಳ್ತಾ ಇದ್ದಾರೆ, ಕಲಿತು ನಾನು ಮನೆಯಿಂದನೇ ಏನಾದ್ರು ಸಂಪಾದನೆ ಮಾಡ್ಬೋದಾ ಜ್ಯೋತಿಷ್ಯದಲ್ಲಿ ಅಂತ ಬರಲಿಲ್ವಲ್ಲ. ಎಷ್ಟು ಜನ ಲೇಡೀಸು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಇವ್ರಿಗೆ. ಈ ಆಲೋಚನೆ ಯಾಕೆ ಬರಲ್ಲ ಈ ಲೇಡೀಸ್ಗಳಿಗೆ ಅಲ್ವಾ? ಹೌದು, ಕರೆಕ್ಟ್ ಅಲ್ವಮ್ಮ? ಹೌದು, ಖಂಡಿತ ಹೌದು. ಕಲೆಯನ್ನ ನನ್ನ ಜೀವನ ನೋಡ್ಕೊಳ್ಳೋಣ, ಸರಿ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳೋಣ, ಇದು ಸುಮ್ಮನಿರೋಣ. ಇಲ್ಲ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ 200 ರೂಪಾಯಿ ಸಂಪಾದನೆ ಮಾಡಿಕೊಂಡು ಒಂದು ಜಾತಕ ಹೇಳಿ ಅವ್ರ ಪರಿಹಾರ ಕೊಡೋಕ್ಕೆ ಬರ್ಕೊಡೋಕ್ಕೆಲ್ಲ ಒಂದು 200 ರೂಪಾಯಿ ಮಾಡಿದ್ರೆ, ದಿನಕ್ಕೆ 3 ಬಂದರೆ 600 ರೂಪಾಯಿ, ತಿಂಗಳ 6 3 18,000 ರೂಪಾಯಿ ಮನೇಲೆ ಕೂತ್ಕೊಂಡು. ಹೌದು, ಅರ್ಥ ಆಯ್ತಾ? ಇನ್ನು ಇದಕ್ಕಿನ್ನ ಇನ್ನೇನು ಹೇಳೋಣ ನಾವು. ಒಂದು ಪೂಜೆಗೆ 25,000 ಕೊಟ್ಬಿಡ್ತಾರೆ ಅಲ್ವಾ? ತುಂಬ ಕಲಿಯುಗದಲ್ಲಿ ನಿಮಗೆಲ್ಲ ಕರ್ಮ ಜಾಸ್ತಿ ಕಳೆದಿದೆ ಅಂತಂದರೆ ಡೆಫಿನೆಟ್ಲಿ ಈ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ಕಾಯಿ ಒಡಿಸಿ, ಭಿಕ್ಷುಕರಿಗೆ ದಾನ ಮಾಡಿ, ಬೇಕು ಅಂದರೆ ಜೋರಾಗಿ ಅಭಿಷೇಕ ಮಾಡಿ, ಅಲ್ಲಿಗೆ ಅನ್ನದಾನ ಕೊಡಬೇಕಂದ್ರೆ ದುಡ್ಡು ಕೊಡಿ. ಇದು 100% ಹೇಳ್ತೀನಿ, ಮಾಡಿ. ನಿಮ್ಮ ವೈಯಕ್ತಿಕ ಪೂಜೆಗೆ ಹೋಗಿ ಮಾಡಿಸಿದ್ರೆ, ಈ ಗೋಕರ್ಣದಲ್ಲಿ ನಂಬರ್ 1 ಕಳ್ಳರೇ ಇರೋದಲ್ಲಿ. ಗೋಕರ್ಣದಲ್ಲಿ ಹೈಯೆಸ್ಟ್ ಕಳ್ಳರಿರೋದೇ ಗೋಕರ್ಣದಲ್ಲಿ. ಅದು ಬಲಿ, ಆಶ್ಲೆ ನಾರಾಯಣ ಬಲಿ, ಈ ಬಲಿ ಅಂತೇಳಿ ಅಲ್ಲಿ ನಾವು ಬಸ್ಸು ಹೋಗಿ ಅಥವಾ ಕಾರ್ ಹೋಗಿ ನಿಲ್ಲಂಗಿಲ್ಲ. ಪುರೋಹಿತರೆ ಓಡ್ಬರ್ತಾರೆ, ನಾನು ಮಾಡಿಸ್ತೀನಿ ಪೂಜೆ ಅಂತ. ಹೋಗಿ ಬಂದಿರೋರೆಲ್ಲ ಎಷ್ಟೊಂದು ಜನ ಹೇಳ್ತಾರೆ, ನಾನು ಹೋಗಿದ್ದೀನಿ. ಕಾರ್ ತೆಗಿಯಂಗಿಲ್ಲ, ಕೈ ಇಟ್ಕೊಂಡ್ಬಿಡ್ತಾರೆ, ನಮ್ಮ ಕೈಲೇ ಮಾಡಿಸಿ ಅಂತ. ಅಷ್ಟು ಬರ್ಗೆಟ್ಟಿದ್ದೀವ ನಾವೆಲ್ಲ. ಒಂದು ಶಿಸ್ತು ಮಾಡಿಲ್ವ ಎಲ್ಲೋ? ಅಲ್ಲಿ ಶಿಸ್ತಿಲ್ವಾ? ಕರ್ಕೊಂಡು ನಾನು ತೋರಿಸ್ತೀನಿ ಬನ್ನಿ, ಅಲ್ಲಿ ಆತ್ಮಲಿಂಗ ತೋರಿಸ್ತೀನಿ, ಇದು ಬನ್ನಿ ಅಂತ. ಈ ಥರ ಈ ಲೆವೆಲ್ಗೆ ಇಳಿದುಬಿಟ್ರೆ ತುಂಬ ಕಷ್ಟ. ಒಂದು ಕಡೆ ಇಲ್ಲಿ ಕ್ಯಾಮ್ರಾದಲ್ಲಿರೋದನ್ನು ತೋರಿಸ್ಬಿಟ್ಟು ಅಲ್ಲಿ ದುಡ್ಡು ಹೊಡೆಯೋದನ್ನು ತೋರಿಸ್ತಾರೆ. ನಮಗೆ ಎಷ್ಟು ನಾಚಿಕೆ ಆಗಬೇಕು ಅದನ್ನು ನೋಡಿ. ಒಂದು ಕಡೆ ಹೇಳ್ತೀವಿ, ಈ ಪುರೋಹಿತರು ಜ್ಯೋತಿಷರು ಪರಹಿತಕಾಯರು ದುಡ್ಡಿಗೆ ಆಸೆ ಪಡಲ್ಲ, ಬಂದಿದ್ದು ಗಂಜಿ ತಿಂತಾರೆ ಅಂತ. ಅಲ್ಲಿ ಬಂಡಲ್ ಎತ್ತುತ್ತಾ ಇರೋದನ್ನು, ಅದು ಜನಿವಾರ ಹಾಕ್ಕೊಂಡು ಬಂಡಲ್ ಎತ್ತುತ್ತಾ ಇರೋದನ್ನು ನನಗೆ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳೋದು, ಮೋಸ ಮಾಡಬೇಡಿ. ಫಸ್ಟೇ ನಾವು ಬಯಸ್ಕೊತಾ ಇದ್ದೀವಿ. ಇದು ಹೇಳೋ ಸಂಖ್ಯೆನೇ ಕಮ್ಮಿ ಜನ ಹೇಳ್ತಾರೆ. ಅದೇನು ಜ್ಯೋತಿಷ್ಯ ದೇವಸ್ಥಾನದಲ್ಲೆಲ್ಲ ಹೇಳ್ತಾರೆ ಕಮ್ಮಿ. ಆ ಕಮ್ಮಿ ಜನಗಳು ಅಷ್ಟೊಂದು ಅದನ್ನು ಖಂಡನೆ ಮಾಡಬೇಕು. ಯಾವನವನು ಕದ್ದಿರೋನು ಖಂಡನೆ ಮಾಡಬೇಕು. ಅವ್ರಿಗೆ ಅವಮಾನ ಆಯಿತು ಅಂತಂದರೆ ನಮ್ಗೆ ಅವಮಾನ ಆಗಿಲ್ವಾ? ಕಷ್ಟ ಆಗುತ್ತೆ, ಕಷ್ಟಪಡೋಣ. ಡೈರೆಕ್ಟಾಗಿ ನಿಮ್ಗೆ ಏನು ಬೇಕೋ ಫೀಸ್ ಕೇಳಿ, ಅದು ತೊಂದರೆ ಇಲ್ಲ. ಅದೆಲ್ಲ ಸಿಗಾಕೋಬಾರ್ದು. ಇದು ಯಾವುದೋ ಇನ್ನೊಂದು ಯಾವುದೋ ತೋರಿಸಿದ್ರು, ತಿರುಪತಿಯಲ್ಲಿ ಚಿನ್ನ ಕದ್ರು ಅಂತ. ಅದು ಯಾರೋ ಬೇರೆ ಕಡೆ ಆಗಿದ್ದದು, ಯಾವುದೋ ತಮಿಳ್ನಾಡಲ್ಲಿ ತೋರಿಸಿದ್ರು.
ಅದನ್ನು ನಮ್ಮನ್ನೆಲ್ಲ ಇದನ್ನು ಮಾಡೋಕ್ಕೆ ಅದನ್ನೇ ಕಾಪಿ ಮಾಡಿ ತಿರುಪತಿ ಅರ್ಚಕರಿಗೆ ಇಷ್ಟೊಂದು ಕದ್ರು ಅಂತ ಹಾಕಿದ್ರು. ಆಮೇಲೆ ಅದೆಲ್ಲ ಸುಳ್ಳು ಅಂತ ಫೇಕ್ ಅಂತಲೂ ಇದೆ. ಜನ ನೋಡಿದ ತಕ್ಷಣ ಆಹಾ ಅಂತ ಬಂದ್ಬಿಡುತ್ತೆ. ಬರುತ್ತೆ, ಹೌದು. ಈಗ ಇನ್ನು ಅಲ್ಲಿ ಮಾಡಿದಾಗ ಇನ್ನೆಲ್ಲಿಂದ ಬೆಲೆ ಬರುತ್ತೆ ಇಲ್ಲಿ, ಅಲ್ವಾ? ಇಲ್ಲಿ ನೋಡಿ ಎಷ್ಟು ಜನನ್ನ ನಾವು ಸಂಪಾದನೆ ಮಾಡಿದ್ವಿ ನೋಡಿ. ಪಬ್ಲಿಕ್ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ಓಡೋಗ್ತಿರಲ್ಲ ಜ್ಯೋತಿಷ್ಯ ಕೇಳೋಕ್ಕೆ. ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ನಮ್ಮ ಹತ್ರ ಕಲ್ತಿದ್ದಾರೆ ನೋಡಿ. ಅವ್ರ ಫೇಸ್ಗಳು ನೋಡಿ. ಯಾರು ಇಲ್ಲ, ಯಾರು ಪುರೋಹಿತರು ಕೂತಿದ್ದಾರೆ ಎಲ್ಲಾದರೂ? ಕಾಮನ್ ಪೀಪಲ್ ಎಲ್ಲರೂ ಕಾಮನ್ ಪೀಪಲ್ ರೀ. ಪಬ್ಲಿಕ್ಕು ಗಂಡ ಸರಿ ಇಲ್ಲ ಅಂತ ಕೆಲ್ಸಕ್ಕೆ ಹೋಗಲ್ಲ ಅಂತೀರಿ, ಇಂಥದ್ದು ಕಲೀರಿ. ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ. ಏನು ಒಬ್ಬರ ಇಬ್ಬರ ಸುಮ್ಮನೆ ಅಲ್ಲಿ ಯಾರೋ ದೊಡ್ಡ ದೊಡ್ಡ ಚಾನಲಲ್ಲಿ ಕೂತ್ಕೊಂಡ್ಬಿಟ್ಟು ಆ ಟಿ ವಿಲಿ ಹಂಗಿರಬೇಕು, ಈ ಪೂಜೆ ಮಾಡಿಸು ಆ ಪೂಜೆ ಮಾಡಿಸು, ಇಷ್ಟು ಜನ ಕೂತಿದ್ದಾರೆ ನಮ್ಮ ಕೇಳೋಕ್ಕೆ. ಅಸ್ಟ್ರಾಲಜಿ ಅಷ್ಟು ರಿಯಲ್ಲು. ಆ ರಿಯಾಲಿಟಿಗೆ ಬಂದು ಸೇರ್ಕೊಳ್ಳಿ ನೋಡಿ. ಅಲ್ಲಿ ಎಷ್ಟು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಇದು ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಇದು ಮಾಡಿದ್ದೀನಿ. ಯೋಚನೆ ಮಾಡಿ ನೋಡಿ, ಎಷ್ಟು ಜನಕ್ಕೆ ನಾವು ಇದು ಮಾಡಿದ್ದೀವಿ, ದಾರಿದೀಪ ತೋರಿಸಿದ್ದೀವಿ. 6999ಕ್ಕೆ ಯೋಚನೆ ಮಾಡ್ತೀರಾ? ಇವ್ರನ್ನೆಲ್ಲ ಒಂದು ಫ್ರೀ ಕ್ಲಾಸಸ್ ಅಂತ ನಾವೆಲ್ಲ ಗ್ರೂಪ್ ಮಾಡ್ತೀವಲ್ಲ, ಗ್ರೂಪೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಭಗವಂತ ಒಂದು ಆಶೀರ್ವಾದ ಮಾಡಿರ್ತಾನೆ. ಯಾರ್ಯಾರು ಗ್ರೂಪ್ ನಮ್ದು ಬಿಟ್ಟೋಗಿರ್ತಾರಲ್ಲ ಸೇರಿಸಿದಾಗ ಅವ್ರಿಗೆಲ್ಲ ಕಳ್ಕೊಂಡ್ರು, ದೇವ್ರನ್ನೇ ಕಳ್ಕೊಂಡ್ರು ಅಂತ ಹೇಳ್ತೀನಿ. ದೇವರು ಒಬ್ಬರನ್ನ ಕರ್ಕೊಂಬಂದು ಬಿಟ್ಟಿರ್ತಾನೆ, ಇಲ್ಲಿ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗಬಹುದು ಅಥವಾ ನಿನ್ನ ಹಣೆ ಬರ ನೋಡ್ಕೋಬೋದು ಅಂತ ಕರೆಕ್ಟಾಗಿ ಕರ್ಕೊಂಬಂದು ಬಿಟ್ಟಿರ್ತಾನೆ. ಅಲ್ಲಿ ಯೋಚನೆ ಮಾಡಿ ಸಮಾಧಿಯಿಂದ ಮಾಡಬೇಕು. ಅಲ್ಲಿ ಸೇರಿಸಿದ ತಕ್ಷಣ ಅಲ್ಲಿ ಏನೋ ಅಂದ್ಕೊಂಡ್ಬಿಟ್ಟು ಬಿಟ್ಬಿಡೋದು. ನಾನು ನೋಡಿದ್ದೀನಿ, ಗ್ರೂಪ್ಗಳನ್ನೇ ಬಿಟ್ಬಿಡ್ತಾರೆ. ನಾವಲ್ಲಿ ಗ್ರೂಪಲ್ಲೆಲ್ಲ ಹಾಕ್ತಾ ಇರ್ತೀವಿ, ಪರಿಹಾರಗಳು ಅದು ಇದು ಹಾಕ್ತಾ ಇರ್ತೀವಿ, ಗ್ರೂಪ್ಗಳನ್ನೇ ಬಿಟ್ಬಿಡ್ತಾರೆ. ಅದಕ್ಕೆ ನಾನೇನು ಮಾಡಿದೆ ಇವಾಗ, ಆಯಿತು ನಿಮಗೇನಾದ್ರು ನಿಮಗೆ 50,000 1,00,000 ಪೂಜೆಗೆಲ್ಲ ಕೊಟ್ಟು ನಿಮಗೆ ಒಂದು ಏನಂತಾರೆ ಒಂದು ಇದು ಕಾನ್ಫಿಡೆನ್ಸ್ ಇರಲಿ ಅನ್ನೋ ವಿಚಾರದಲ್ಲಿ ನೀವು ಪೂಜೆ ಮಾಡಿಸ್ತೀರಾ. 6,999 ನಮ್ಮ ಕ್ಲಾಸ್ಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಒಂದು ಈ ಶನಿವಾರ ಉಚಿತ ತರಗತಿಗಳು ಮಾಡ್ತಾಯಿದ್ದೀನಿ. ಬನ್ನಿ, ನಾನೇ ಮಾತಾಡ್ತೀನಿ. ಎಷ್ಟು ಫ್ರೆಂಡ್ಲಿ ಆಗಿದ್ದೀರಾ ಸರ್ ಅಂತ ಹೇಳಿದ್ರು. ಸರ್ ಟಿ ವಿಗೆ ನೋಡೋಕ್ಕೆ ಏನೋ ಸಿಗ್ತಿರೋ ಇಲ್ವ ಅಂತ ಇದ್ರು. ಎಷ್ಟು ಫ್ರೆಂಡ್ಲಿಯಾಗಿ ಸಿಗ್ತೀರಾ, ನಾನು ಸೇರ್ತಾ ಇದ್ದೀನಿ ಅಂತ ಎಲ್ಲ ಸೇರಿದ್ದಾರೆ. ಎಲ್ಲರೂ ಸೇರಿದ್ರು ಲಾಸ್ಟ್ ಸ್ಯಾಟರ್ಡೆ. ಎಷ್ಟು ಜನ ಸೇರಿದ್ದಾರೆ ಗೊತ್ತಾ? ಇಷ್ಟು ಜನ ಕೂತಿದ್ದಾರೆ ನೋಡ್ರಿ. ಇದು ಯಾವುದೋ ಮದುವೆ ಮನೆದಲ್ಲ ರೀ ವೀಕ್ಷಕರೇ, ಇದು ಯಾವುದೋ ಮದುವೆ ಮನೆದಲ್ಲ. ಬುಕ್ ಇಟ್ಕೊಂಡು ಬರೀತಾ ಇದ್ದಾರೆ ಎಲ್ಲರೂ. ಯಾವುದೋ ಮದುವೆ ಮನೆ ತೋರಿಸ್ತಾ ಇಲ್ಲ, ಸುಳ್ಳು ಹೇಳೋಕ್ಕೆ ನಿಮಗೆಲ್ಲ. ಮದುವೆ ಮನೆಗೂ ಇಷ್ಟು ಜನ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಪಾಠ ಮಾಡ್ತಾ ಇದ್ದೀನಿ ನೋಡಿ ಅಲ್ಲೆಲ್ಲ ಕುತ್ಕೊಂಡು. ಎಲ್ಲ ನಾನು ಕುತ್ಕೊಂಡಲ್ಲಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟು ಪಾಠ ಮಾಡ್ತಾ ಇದ್ದೀನಿ. 6,999 ನಿಮ್ಮ ಮಕ್ಕಳಿಗೆ ಕಳಿಸಿ. ಫಸ್ಟು ನಿಮಗೆ ಕಲ್ತು ಏನು ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಮಕ್ಕಳಿಗೆ ಕಳಿಸಿ. ಕಲಿಸಾದ್ಮೇಲೆ ಇದು ಎಷ್ಟು ಜನ ಹೇಳ್ತಾರೆ, ಇಷ್ಟು ಜನ ಇದಲ್ಲ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರಿಗೂ ಹೇಳಲ್ವಂತೆ. ಜ್ಯೋತಿಷ್ಯ ಕಲ್ತಿದೆ ಅಂದರೆ ನಿಂಗೇನು ರೋಗ, ಇದೊಂದು ಪ್ರಾಬ್ಲಮ್ಮು. ನಮ್ಮ ಹಿಂದೂ ಧರ್ಮದಲ್ಲಿ ಇದಾರಲ್ಲ, ಅದೇ ಬೇರೆ ಧರ್ಮದಲ್ಲಿ ಅದು ಯಾವುದೋ ಒಂದು ಪುಸ್ತಕ ಓದಲೇಬೇಕು ಅವ್ರದ್ದು, ಅದು ಧರ್ಮದ್ದು ನಿಯಮ. ನಮ್ಮಲ್ಲಿ ನಮ್ಮ ಪುಸ್ತಕ ಓದೋದಿಲ್ಲ, ಬಿಟ್ಟಾಕಿ. ಅಟ್ಲೀಸ್ಟ್ ಜ್ಯೋತಿಷ್ಯನಾರು ಕಲಿರೋ ಅಂತಂದರೆ ಅವಮಾನ. ಜ್ಯೋತಿಷ್ಯ ಕಲಿಯೋದು ಅನ್ನೋದೊಂದು ಅವಮಾನ. ಇಂಥ ಪಬ್ಲಿಕ್ ನಮ್ಮ ಜನ, ಹಿಂದೂ ಜನಗಳಿದಾರಲ್ಲ ಹಿಂದೆನೇ ಇರೋದು. ಅದಕ್ಕೆ ಹಿಂದೂ ಅಂತ ಇಟ್ಬಿಟ್ರು ಅವತ್ತು ಯಾರೋ. ಹೋಗ್ಲಿ, ಬ್ರೇಕ್ ತೊಗೊಳ್ಳೋಣ. ಸರಿ, ಇಲ್ಲ ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ, ಮೇಬಿ ಕಟ್ ಆಯ್ತು ಅನ್ಸುತ್ತೆ. ಅವ್ರು ಕೇಳಿ 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 ಕಿವಿ ಎಲ್ಲ ಹೌದು, ತುಂಬಾ ಇದ್ರು ಮಾತಾಡೋಕೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕರೆ ತಗೋಣ. ಹಾ ಇದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್, ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಲೋ, ಕೇಳಿಸ್ತಲ್ಲ, ಕನೆಕ್ಟ್ ಆಗಿದೆ ಬಟ್ ಕೇಳಿಸ್ತಾ ಇಲ್ಲ. ಸೊ ಅದೇ ಅವಾಗಲೇ ಹೇಳ್ತಾ ಇದ್ನಲ್ಲ ನಾನು, ಈ ಜ್ಯೋತಿಷ್ಯ ಕಲಿಯೋಕ್ಕೆ ಏನೋ ಒಂದು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾರೆ ನೋಡಿ. ಅಲ್ಲಿ ಬರಿತಾ ಇಲ್ವೆಲ್ಲ ಏನಂದ್ರೆ ಅಷ್ಟು ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಆ ಒಂದು ಜೀವನದ ಬಗ್ಗೆನೇ ಒಂದು ತಿಳ್ಕೊಬೋದಾಗಿದೆ. ಅದು ಯೋಚನೆ ಮಾಡ್ಬೇಕಾಗಿದೆ. ಹೌದು, ಇವತ್ತು ನಾವೊಂದು ಬಿಲ್ಡಿಂಗ್ ಕಟ್ತಾ ಇದೀವಿ. ಆ ಗಂಡಾಳಿಗೆ ಒಂದು ದಿವಸಕ್ಕೆ 1,000 ರೂಪಾಯಿ ಕೊಡ್ತೀವಿ. 5 ದಿವಸ 6 ದಿವಸಕ್ಕೆ ಹೆಚ್ಚು ಕಮ್ಮಿ ಅವರು ನಮ್ಮ ಫೀಸ್ ಅಷ್ಟೇ ಇರುತ್ತೆ. ಒಂದು ವಾರದ ದುಡ್ಡು ಅಷ್ಟೇ. ಗಾರೆ ಕೆಲಸ ಮಾಡೋರಿಗೆ ಒಂದು ವಾರದ ದುಡ್ಡು ಇದು ಕೂಲಿ. ಇದನ್ನೂ ಕಾಸ್ಟ್ಲಿ ಅಂದರೆ ನಿಮಗೆ ನವಗ್ರಹಗಳು ನಿಮ್ಮ ಮನೆಗೂ ಬರಲ್ಲ. ಕಲ್ತ್ಕೋಬೇಕು. ಅದಕ್ಕೆ ಅಂತ ಒಂದು ದಕ್ಷಿಣೆ ಅಂತ ಇರುತ್ತೆ, ಅದು ಕೊಡಬೇಕು. ಯಾಕಂದರೆ ಆ ದಕ್ಷಿಣೆ ನಾವು ತೊಗೊಂಡೋಗಿ ಬೇರೆದಕ್ಕೆ ಯಾವುದಕ್ಕಾದ್ರು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ. ನಾವು ಮಾಡೋ ದಾನ ಧರ್ಮನ ಒಬ್ರು ಹೇಳಬಾರ್ದು ಅಂತ, ಅದಕ್ಕೆ ನಾವು ಹೇಳೋದಿಲ್ಲ ಅಷ್ಟೇ. ಅದು ಒಳ್ಳೇದೇ. ಅದು ಸುಮ್ಮನೆ ನಾವೇನೋ ಮೆಡಿಕಲ್ ಕಾಲೇಜ್ ಮಾಡಿಬಿಟ್ಟು ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ನಾವೇನು ಓಡಾಡ್ತಾ ಇಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 1,00,000 1,50,000 ಕೊಡ್ತಾರೆ. ನನ್ನ ಮಗಂದೇ 4,000 ರ್ಯಾಂಕಿಂಗು.
ಓಕೆ. ನನ್ನ ಮಗಂದು ಸೆಕೆಂಡ್ PUC 98% ತೊಗೊಂಡಿದ್ದಾನೆ. ಇಂಜಿನಿಯರಿಂಗಲ್ಲಿ KCET-ಅಲ್ಲಿ 4000 ರ್ಯಾಂಕಿಂಗ್ ಬಂದಿದೆ ಆಲ್ ಓವರ್ ಕರ್ನಾಟಕ. ಅದೆಲ್ಲ ರೆಡ್ಯೂಸ್ ಆಗಿ 2000 ರ್ಯಾಂಕಿಂಗ್ ಬಂದಿದೆ ಅವನಿಗೆ. 2000 ರ್ಯಾಂಕಿಂಗಲ್ಲೂ ಕೂಡ 1,12,450 ರೂಪಾಯಿ ಕೊಡಬೇಕು ಕಾಲೇಜುಗಳಲ್ಲಿ ಕೊಟ್ಟಿದ್ದಾರದಲ್ಲಿ. ಅದು ಮಾಡಿನೂ 1 ಲಕ್ಷ, ಇನ್ನು ಮಾಡದೇವ್ರಿಗೆ ಎಷ್ಟು ಲಕ್ಷ ಕೊಡಬೇಕು? ಕೇಳ್ತಾ ಇದ್ದೆ ಸುಮ್ಮನೆ 6 ಲಕ್ಷನೇ ಏನೋ ಅಂತೆ, ಒಂದು ವರ್ಷಕ್ಕೆ 6ರಿಂದ 8 ಅಂತೆ. 4 ವರ್ಷ 5 ವರ್ಷ ಅಂದರೆ ಆಯ್ತಾ 30 ಲಕ್ಷ. ಆಮೇಲೆ ಅದರಲ್ಲಿ ಮಾಡ್ತಾನೋ ಇಲ್ವೋ, ಅದು ಸರಿ ಇದೆಯೋ ಇಲ್ವೋ. ಈಗ ಬರೀ ಎಜುಕೇಷನ್ ಮಾತ್ರ ಸಖತ್ತಾಗಿ ಸಿಗ್ತಾ ಇದೆ ಜನಗಳಿಗೆ, ಜಾಬ್ ಹೌದು, ಎಜುಕೇಷನ್ ಅವ್ರು ಮಾತ್ರ ಉದ್ಧಾರ ಆಗ್ಬಿಟ್ರು. ಯಾರ್ಯಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಿರಲ್ಲ, ನಂದು ಏನಾದ್ರು ಮಾತು ಕೇಳ್ತಾ ಇದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಯಾಕಂದರೆ ಎಷ್ಟೋ ಜನ ಇಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಕೆಲಸ ಸಿಗ್ತಾಯಿಲ್ಲ, 2 ವರ್ಷ ಆಯಿತು, ಕೆಲಸ ಸಿಗ್ತಾಯಿಲ್ಲ, 3 ವರ್ಷ ಆಯಿತು, ಅವ್ರಿಗೆ ಕೊಟ್ಬಿಟ್ರು. ನಮ್ಮದು ಓದಿಸೋ ಕೆಲಸ ನಮ್ಮದು, ಕೆಲಸ ಸಿಗುತ್ತೋ ಬಿಡುತ್ತೋ ಅವ್ರದ್ದು. ನಮ್ದಂಗಲ್ಲ. ನಮ್ದು ಕಲೀರಿ, ಜೀವನದ ವಿಚಾರವೆಲ್ಲ ಗೊತ್ತಾಗುತ್ತೆ, ಜೀವನದ ವಿಚಾರ ಎಲ್ಲ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಕೂಡ ಸಂಪಾದನೆ ಮಾಡಬಹುದು, ನೀವು ಕೂಡ ಸಂಪಾದನೆ ಚೆನ್ನಾಗಿ ಮಾಡಬಹುದು. ನಿಮ್ಮ ಜೀವನ ತಿಳ್ಕೊಳ್ಳಿ. 100% 6,999 ದೊಡ್ಡದಾ? 15,000 ಇದ್ದಿದ್ದು 6,999 ಮಾಡಿದ್ದೀನಿ. ಇನ್ನು ಇದಕ್ಕಿಂತ ನಾವು ಕಮ್ಮಿ ಮಾಡೋಕ್ಕಾಗಲ್ಲ, ನಮಗೂ ಒಂದು ಖರ್ಚಿರುತ್ತೆ, ಎಲ್ಲ ಮಾಡೋಕ್ಕಾಗಲ್ಲ. ಕೇಳ್ತಾ ಇರೋರು ಯಾರು ಇದ್ದರೆ, ಏನಾದ್ರು ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಕದಲಿದ್ರೆ ಫಸ್ಟ್ ಒಂದು ಫ್ರೀ ಕ್ಲಾಸಿಗೆ ಬನ್ನಿ. ಸರಿ, ಶನಿವಾರ ಫ್ರೀ ಕ್ಲಾಸಿಗೆ ಬನ್ನಿ, ರಿಜಿಸ್ಟರ್ ಆಗಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ಗುರುಜಿ ಅವರಿಂದ ಜುಲೈ 23ನೇ ತಾರೀಕಿಂದ ರೇಖಿ ಕ್ರಿಸ್ಟಲ್ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ ನಡೆಯುತ್ತೆ. 4 ದಿನ ಈ ಕ್ಲಾಸಸ್ ಇರುತ್ತೆ, 899 ರೂಪಾಯಿಗೆ. ಹಾಗೆ ಈ ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿದೆ. ಜೊತೆಗೆ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಕೂಡ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಓಂ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಜ್ಞಾನ ವೈವಿಷ್ಟ್ಯತೆಯನ್ನು ಪ್ರಪಂಚದ ಎಲ್ಲ ದೇಶಗಳು ತಿಳಿಯುವಂತಹ ಒಂದು ಕೆಲಸ ಅಂದರೆ ನಮ್ಮ ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಯಾವ ದೇಶದಲ್ಲೂ ಯಾರೂ ಅದನ್ನು ಆಧ್ಯಾತ್ಮಿಕ ಜ್ಞಾನ ಒಂದು ಎಂದು ಎಲ್ಲೂ ಪರಿಗಣಿಸಲ್ಪಟ್ಟಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ, ನಮ್ಮ ಧಾರ್ಮಿಕದಲ್ಲಿ, ನಮ್ಮ ಆಚರಣೆಯಲ್ಲಿ ಒಂದು ಶಾಸ್ತ್ರ ಆಚರಣೆಯಲ್ಲಿ ವಾಸ್ತುಶಾಸ್ತ್ರ ಮತ್ತು ನಮ್ಮ ಒಂದು ಶಾಸ್ತ್ರವನ್ನು ಆಚರಿಸಲಾಗಿದೆ. ಆದರೆ ಇಂಥ ಒಂದು ಜ್ಞಾನವನ್ನು ಇಡೀ ದೇಶ ವಿದೇಶಗಳಲ್ಲೆಲ್ಲ ನನಗೆ ತಿಳಿದ ಮಟ್ಟಿಗೆ 16 ದೇಶಗಳಲ್ಲಿ ಗುರೂಜಿ ದಿನೇಶ್ ಅವರು ಇದನ್ನು ಎಲ್ಲ ಒಂದು ಶಿಷ್ಯಂದರಿಗೆ ಹೇಳಿ 16,000 ಜನ ಶಿಷ್ಯರಿಗೆ ಈ ಬೋಧನೆಯನ್ನು ಮಾಡಿದ್ದಾರೆ. ಇಂಥ ಜ್ಞಾನವನ್ನು ನಮ್ಮ ದೇಶದಲ್ಲಿ ಪ್ರತಿ ಮೂಲೆ ಮೂಲೆಗೂ ತಿಳಿದು ನಮ್ಮ ಭಾರತ ದೇಶ ಅತ್ಯುನ್ನತ ಸ್ಥಾನಕ್ಕೆ